ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಂದಿನ ವಾರ ಫೈನಲ್ ನಡೀತದೆ. ಯಾರೋ ಒಬ್ರು 50 ಲಕ್ಷ ಜೊತೆಗೆ ಟ್ರೋಫಿಯನ್ನ ಎತ್ಕೊಂಡು ಹೋಗೋದು ಗ್ಯಾರಂಟಿ. ಏನು ಕೊಳಕ್ಕಾಗ್ಲಿಲ್ಲ ನಂದು ಗೌತಮ್ ಇದು ಫ್ರೆಂಡ್ಶಿಪ್ ನ ಅವನು 7-8 ವಾರದಿಂದ ಗುಳ್ಳೆದಲ್ಲಿ ತರ ಇದ್ದ ಇವಾಗೇನು ಇವತ್ತೇ ಅಷ್ಟೇ ಮತ್ತೆ ಒಂದೊಂದು ಬಗ್ಗೆನಾ. ಬಟ್ ಇವತ್ತಿನ ಒಂದು ಪ್ರೋಮೋವನ್ನ ನೋಡಿದ್ರೆ ಬಿಗ್ ಬಾಸ್ ಶುರು ಆಗ್ತಿದೆಯೋ ಮುಕ್ತಾಯ ಆಗ್ತಿದೆಯೋ ಗೊತ್ತೇ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಮಂಜುಳಾ ಮತ್ತೆ ರಜತ್ ದೊಡ್ಡ ಮಟ್ಟದಲ್ಲಿ ಜಗಳವನ್ನೇ ಆಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅವರು ಇವತ್ತು ಬೆಳಗ್ಗೆನೆ ಒಂದು ಟಾಸ್ಕ್ ಅನ್ನ ಮನೆ ಮಂದಿಗೆ ಕೊಟ್ಟಿದ್ದಾರೆ. ಸೊ ತಮ್ಮ ಬೇಸರ, ಕೋಪ, ಹತಾಶೆ ಏನಿದ್ರು ಕೂಡ ಯಾರಿದಾರೋ ಮನೆಯೊಳಗೆ ಅವರ ಫೋಟೋವನ್ನ ಆ ಮಡಿಕೆ ಮೇಲೆ ಅಂಟಿಸಿ ಅದನ್ನ ಜೋರಾಗಿ ಹೊಡೆದು ಇಲ್ಲೇ ತೀರಿಸ್ಕೊಂಡು ಹೋಗ್ಬಿಡಿ ಅಂತ ಹೇಳಿ. ಸೊ ಆದ್ರೆ ಇಲ್ಲಿ ಬೇಕಾಬಿಟ್ಟಿ ಮಾತುಗಳನ್ನ ಆಡ್ಕೊಂಡಿದ್ದಾರೆ. ಒಬ್ರಿಗೊಬ್ರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಒಬ್ರು ಹೇಳಿದ್ರೆ ಸೆಡೆ ನನ್ನ ಮಗನೇ, ಗುಳ್ಳೆ ನರಿ ನನ್ನ ಮಗನೇ ಅಂತ ಹೇಳಿ ಮಾತಾಡ್ಕೊಂಡಿರೋದಂಥದ್ದು. ಸೊ ಇದನ್ನ ಯಾರು ಬೇರೆ ಮಾತಾಡಿಲ್ಲ, ನಿಮ್ಮ ಮೂವೇ ಅಂತ ರಜತ್ ಅವರೇ ಮಾತನಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಸೊ ಎಲ್ಲರ ಕೋಪ ಹತಾಶೆಗಳನ್ನ ಒಂದ್ ಕಡೆ ಸೇರಿಸ್ಬೇಕು, ಆ ಮಡಿಕೆನ ಹೊಡೆದಾಕ್ಬೇಕು ಅಂದಾಗ ಮಂಜಣ್ಣ ಬಂದ್ಬಿಟ್ಟು ರಜತ್ ಅವರ ಒಂದು ಫೋಟೋನ ಅಣಿಸಿ ಮಡಿಕೆನ ಜೋರಾಗಿ ಹೊಡೆದ್ಬಿಡ್ತಾರೆ. ಏನು ಸಿಟ್ಟಿಂದ ಜೋರಾಗಿ ಹೊಡೆದಾದ ಕೂಡಲೇ ಹೇಳ್ತಾರೆ ಮಂಜಣ್ಣ ಅವರು, ಇಷ್ಟು ದಿವಸ ಗ್ರೂಪ್ ವೈಸ್ ಆಡ್ತಿದ್ಯಾ, ಗುಳ್ಳೆ ನರಿ ಥರ ಆಡ್ತಿದ್ಯಾ ಅಂತ ಹೇಳಿದಂತಹ ರಜತ್ ನಂದು ಗೌತಮಿದ್ ಏನು ಕಿತ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಆಡಿದ್ದಾರೆ. ಸೊ ಪ್ರೋಮೋದಲ್ಲಿ. ಸೊ ಅದಾದ ನಂತರ ಜೋರಾಗಿ ಹೊಡೆದಾದ್ಮೇಲೆ ರಜತ್ಗೆ ಹುರಿ ಬಂದ್ಬಿಡುತ್ತೆ. ಹುರಿ ಬಂದು ಭವ್ಯವನ್ನ ಸೇರಿಸ್ಕೊಂಡು ಗೌತಮಿ ಮತ್ತು ಮಂಜಣ್ಣ ಹೇಗೆ ಮಾತಾಡ್ತಿದ್ದು ಹಂಗೆ ಮಾತಾಡ್ಕೊಂಡು ಗುಳ್ಳೆ ನರಿ ಥರ ಇದ್ದೆ 8 ವಾರ, ಇವಾಗೇನೋ ಭಾರಿ ದೊಡ್ಡದಾಗಿ ಸೆಡೆ ಥರ ಆಡ್ತಿದ್ಯಾ, ಸೆಡೆ ನನ್ನ ಮಗನೇ ಅಂತ ಹೇಳ್ಬಿಡ್ತಾನೆ. ಸೊ ಆಗ ಮಂಜಣ್ಣನಿಗೂ ಕೂಡ ಬೇಸರ ಆಗ್ಬಿಟ್ಟು ನಂದು ಗೌತಮಿದ್ ನೀನು ಏನು ಕಿತ್ಕೊಳ್ಳೋಕೆ ಆಗಲಿಲ್ಲ, ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಅಂದಾಗ, ಹೋಗಲೇ ಸೆಡೆ ನನ್ನ ಮಗನ 8 ವಾರ ಗುಳ್ಳೆ ನರಿ ಥರ ಇದ್ಬಿಟ್ಟು ಇವಾಗ ಬಂದು ಜೋರಾಗಿ ಹೊಡಿತೀಯಾ, ನಾಚಿಕೆ ಆಗಲ್ವಾ ಅಂತ ಹೇಳಿ ಕೇಳ್ತಾನೆ. ಸೊ ಆಗ ಮಂಜಣ್ಣನಿಗೂ ಸಿಟ್ಟು ಬಂದು ಒಬ್ರಿಗೊಬ್ಬರು ವಾದ ಮಾಡಿಕೊಂಡು ಆಮೇಲೆ ರಜತ್ ಹೇಳ್ತಾನೆ, ತಾಕತ್ತಿದ್ರು 1 by 1 ಬರ್ತೀಯೇನೋ ಅಂತ ಹೇಳಿ. ಸೊ ರಜತ್ನ ನಾವು ಬಂದಾಗಿಂದ ನೋಡಿದ್ದೀವಿ, ರಜತ್ ಗೆದ್ದಿರುವಂತಹ ಟಾಸ್ಕ್ಗಳೇ ಯಾವ್ದ್ಯಾವ್ದೂ ಇಲ್ಲ. ಅವನು ಕೇವಲ ಮಾತಿನಲ್ಲೇ ಆಟ ಆಡ್ಕೊಂಡಿದ್ದಾನೆ. ನಾವು ಮಾತಿನಲ್ಲಿ ಗೆಲ್ಲೋರಂಥದ್ದು ಚೈತ್ರ ಅನ್ಕೊಂಡ್ರೆ ಅದಕ್ಕಿಂತ ಮುಂದೆ ಬಂದರೆ ರಜತ್ ಕೂಡ ಅಷ್ಟೇ. ಅವನ ಆಟ ಯಾವುದು ಕೈಯಲ್ಲಿ ಆಗದೆ ಇರೋದನ್ನ ಕಿಸಿಯಕ್ಕೆ ಹೋಗ್ತಾನೆ, ಜೊತೆಗೆ ಮಾತಲ್ಲೇ ಎಲ್ರಿಗೂ ಕೂಡ ಬೈಕೊಂಡು ಓಡಾಡ್ತಾನೆ. ಸೊ ಸುದೀಪ್ ಅವರು 2-3 ಬಾರಿ ಹೋಗಿದ್ರು ಅವನಿಗೆ ಮಾನ ಮರ್ಯಾದೆ ಇಲ್ದಿರೋ ಥರ ನಡ್ಕೋತಿರೋದು ಬೇಸರದ ಸಂಗತಿ. ಸೊ ಮಂಜಣ್ಣ ಇವತ್ತು ಚಿಗುರಿದ್ದನ್ನ ಈ 8 ವಾರಗಳ ಹಿಂದೆ ಚಿಗುರಿದ್ರೆ ಇವತ್ತು ರಜತ್ ಅಲ್ಲ ಯಾವನು ಕೂಡ ಮಂಜಣ್ಣನ ಅಕ್ಕಪಕ್ಕನೂ ಕೂಡ ಸುಳಿಯೋಕೆ ಆಗ್ತಿರ್ಲಿಲ್ಲ. ತನ್ನ ಆಟವನ್ನು ತಾನೇ ಬಿಟ್ಕೊಟ್ಟು ಇನ್ನೇನು ಒಂದು ವಾರ ಇರಬೇಕಾದ್ರೆ ಮನಸ್ತಾಪ ಮಾಡ್ಕೊತಿರೋ ಮಂಜಣ್ಣನ ನಡೆಯೋ ಬಗ್ಗೆನೂ ನಮಗೆ ಬೇಸರ ಇದೆ. ಯಾಕಂತ ಹೇಳಿದ್ರೆ ಗೌತಮಿ ಇದ್ದಾಗ ಸೈಲೆಂಟಾಗಿ ಒಂದು ನಾಯಿ ಥರನೇ ಇದ್ದಿದ್ದು, ಈಗ ಹಾರಾಡೋದ್ರಲ್ಲಿ ಜನಗಳಿಗೆ ಕಾಣಿಸುವಂಥದ್ದು ಅಂಥದ್ದೇ. ಸೊ ಗುಳ್ಳೆ ನರಿಯ ವ್ಯಕ್ತಿತ್ವ ಅಂತಲೇ ಕಾಣಿಸ್ತಾ ಇದೆ. ಸೊ ನಿಮಗೆ ಏನನ್ಸುತ್ತೆ ಇವರಿಬ್ಬರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ.